ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಇವಾಗ ತಗೋತಾ ಇರುವಂತಹ ರೀಡಿಂಗ್ ಬಂದು ಟ್ವಿನ್ ಫ್ಲೇಮ್ ರೀಡಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನಾನೀಗ ಮಾಡ್ತಾ ಇರುವಂತಹ ರೀಡಿಂಗ್ ಬಂದು ಟ್ವಿನ್ ಫ್ಲೇಮ್ ಆಗಿರುತ್ತೆ. ಇಲ್ಲಿ ಯಾರೆಲ್ಲ ಬಂದು ಈ ವಿಡಿಯೋನ ಈ ಕ್ಷಣಕ್ಕೆ ನೋಡ್ತಾ ಇದ್ದೀರೋ ಅವರು ಅವ್ರ ತಲೆಯಲ್ಲಿ ಕ್ವಶನ್ ಇಟ್ಕೊಂಡು ಬಂದಿರ್ತಾರೋ ಅವರಿಗೆ ಅವರದೇ ಆದ ರೀತಿಯಲ್ಲಿ ಯೂನಿವರ್ಸ್ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ನೋಡೋಣ, ಆಯಿತಾ? ಸೊ ಪ್ಲೀಸ್ ಲೈಕ್ ಮಾಡಿ, ವಿಡಿಯೋನ ನೋಡಿ. ಎನರ್ಜಿ ಎಕ್ಸ್ಚೇಂಜ್ ಆದರೆ ಅಷ್ಟೇ ಅದು ನಿಮಗೆ ಮ್ಯಾಚ್ ಆಗೋದು. ಎಲ್ಲೋ ಒಂದು ಕಡೆ ನಿಮಗೆ ಮ್ಯಾಚ್ ಆಗಿಲ್ಲ ಅಂದರೆ ಪ್ಲೀಸ್ ಬಿಟ್ಬಿಡಿ. ಓಕೆ, ಏನು ಫಿಟ್ ಆಗುತ್ತೋ ಅದನ್ನು ಮಾತ್ರ ತೊಗೊಳ್ಳಿ, ಫಿಟ್ ಆಗದೆ ಇರೋದನ್ನು ಬಿಟ್ಬಿಡಿ. ಓಕೆ ಓಕೆ ಫ್ರೆಂಡ್ಸ್, ಬನ್ನಿ ನೋಡೋಣ ನಿಮ್ಮ ಒಂದು ಪರ್ಸನ್ ನಿಮ್ಮ ಟ್ವಿನ್ ಫ್ಲೇಮಾ ಅಲ್ವಾ ಅಂತ. ಇದೊಂದು ಕಲೆಕ್ಟಿವ್ ಎನರ್ಜಿ ಆಗಿರುತ್ತೆ. ಸೊ ದಟ್ ಅವರು ಎಷ್ಟು ಮ್ಯಾಚ್ ಆಗುತ್ತೋ ಅದನ್ನು ಮಾತ್ರ ತೊಗೊಳ್ಳಿ, ಮ್ಯಾಚ್ ಆಗದಿರೋದನ್ನು ಬಿಟ್ಬಿಡಿ. ಇದೊಂದು ಟ್ವಿನ್ ಫ್ಲೇಮ್ ರೀಡಿಂಗ್ ಆಗಿರುತ್ತೆ. ಟ್ವಿನ್ ಫ್ಲೇಮ್ ಎನರ್ಜಿ ಬಗ್ಗೆ ಮಾಡ್ತಾ ಇರುವಂಥ ರೀಡಿಂಗ್ ಆಗಿರುತ್ತೆ. ಪ್ಲೀಸ್ ಏಂಜಲ್ಸ್ ಪ್ಲೀಸ್ ಮಾಡಿ ಕೃಷ್ಣ ಪ್ಲೀಸ್ ಯಾರೆಲ್ಲ ಬಂತು ಇಲ್ಲಿ ಯಾರೆಲ್ಲ ಬಂದು ಈ ವಿಡಿಯೋನ ನೋಡ್ತಾ ಇದ್ದು ಅಕಸ್ಮಾತ್ ನಿಮ್ಮ ಒಂದು ಕ್ವಶನ್ ಏನಾದರೂ ಇದು ಟ್ವಿನ್ ಫ್ಲೇಮ್ ಎನರ್ಜಿನ ಅಂತ ಅಂದರೆ ಅಫ್ಕೋರ್ಸ್ ಇದೊಂದು ಟ್ವಿನ್ ಫ್ಲೇಮ್ ಎನರ್ಜಿ ಆಗಿರೋದು ಮಾತ್ರ ಬಂದು ಇಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ರಿಲೇಷನ್ಶಿಪ್ಪಲ್ಲಿ ಈಗ ಸದ್ಯ ಏನು ಫೀಲಿಂಗ್ಸ್ ಇದೆ ಅದನ್ನು ಮಾತ್ರ, ಈ ಒಂದು ರಿಲೇಷನ್ಶಿಪ್ ಏನನ್ನು ಬಯಸ್ತಾ ಇದೆ, ಏನು ಬೇಕಾಗಿದೆ ಆ ರಿಲೇಷನ್ಶಿಪ್ಗೆ, ಅದನ್ನು ನಾನು ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಏನು ಫೀಲ್ ಮಾಡ್ತಾರೆ, ನೀವೇನು ಫೀಲ್ ಮಾಡ್ತೀರಾ, ನಾನು ಅದನ್ನು ಹೇಳ್ತಾ ಇಲ್ಲ. ಈ ರಿಲೇಷನ್ಶಿಪ್ಗೆ ಏನು ಬೇಕಾಗಿದೆ, ಓಕೆ, ಎರಡೂ ಕಡೆಯಿಂದ ಈ ರಿಲೇಷನ್ಶಿಪ್ಗೆ ಬೇಕಾಗಿರುವಂಥದ್ದು ಏನು ಅದನ್ನು ನಾನು ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ರಿಲೇಷನ್ಶಿಪ್ಪಲ್ಲಿ ಹೀಲಿಂಗ್ ಬೇಕಾಗಿದೆ. ಓಕೆ, ಹೀಲಿಂಗ್ ತುಂಬ ಇದೆ. ನಿಮ್ಮ ಒಂದು ಏನು ಬೇಸಿಕ್ ಚಕ್ರಗಳಂತ ಹೇಳ್ತೀವಿ, ರೂಟ್ ಚಕ್ರ, ಸೇಕ್ರೆಡ್ ಚಕ್ರ, ಮಣಿಪುರ್ ಚಕ್ರ ಬ್ಲ್ಯಾಕ್ ಆಗಿದೆ. ಸೊ ನಿಮಗೆ ಆ ಒಂದು 3 ಚಕ್ರ ಬ್ಲ್ಯಾಕ್ ಆಗಿದೆ. ಇಲ್ಲಿ ಚಕ್ರ ಬ್ಯಾಲೆನ್ಸಿಂಗ್ ಬೇಕಾಗತ್ತೆ. ಚಕ್ರ ಬ್ಯಾಲೆನ್ಸಿಂಗ್ ಇಲ್ಲ, ಎಲ್ಲ ಚಕ್ರಗಳು ಒಂದು ಬ್ಯಾಲೆನ್ಸ್ ತಪ್ಪಿದೆ, ಇಂಬ್ಯಾಲೆನ್ಸ್ ಆಗಿದೆ. ಆ್ಯಂಡ್ ಎಲ್ಲೋ ಒಂದು ಕಡೆ
ಹೊಟ್ಟೆಯಲ್ಲಿ ಪೇಯ್ನ್ ಇರೋದು, ಗ್ಯಾಸ್ಟ್ರೈಟಿಸ್ ಇರೋದು, ಅಥವಾ ಸ್ಟಮಕ್ ಇಶ್ಯೂಸ್, ಸ್ಟಮಕಲ್ಲಿ ಬರೋವಂಥ ಆರ್ಗನ್ಸ್ ಏನಿದೆ ಅಲ್ಲ, ಅದೆಲ್ಲದು ಇಶ್ಯೂಸ್ ನಿಮಗೆ ಕಾಡುವಂಥ ಚಾನ್ಸಸ್ ಇದೆ. ಓಕೆ, ಹಾರ್ಟ್ ಚಕ್ರ ಕೂಡ ಬ್ಯಾಲೆನ್ಸ್ ಇಲ್ಲ. ಓಕೆ, ಸೊ ಎಲ್ಲ ಒಂದು ಕಡೆ ಹಾರ್ಟ್ ಭಾರ ಅನಿಸೋ ಅಂಥ ಒಂದು ಸಿಚುವೇಶನ್ ಕೂಡ ಇರೋವಂಥದ್ದು. ಏನು ಹೆವಿನೆಸ್ ಕಾಣಿಸೋವಂಥದ್ದು, ಹೃದಯ ಹಾರ್ಟಲ್ಲಿ ಫೀಲಿಂಗ್ಸ್ ಭಾರವಾಗಿರುವಂಥದ್ದು, ತಲೆನೋವು ಬರುವಂಥದ್ದು, ಆ್ಯಂಡ್ ಎಲ್ಲೆಲ್ಲೋ ಕೆಟ್ಟ ಯೋಚನೆಗಳೇ ಬರುವಂಥದ್ದು. ಇದು ಬೇಕಾ ಬೇಡವಾ, ಇದು ನನ್ನದ ಅಲ್ವಾ, ಅಥವಾ ಇದು ನಿಜನಾ ಸುಳ್ಳ, ಇದನ್ನು ಎಷ್ಟು ನಂಬೋದು ಎಷ್ಟು ನಂಬಾರ್ದು. ಸೊ ದಟ್ ಸೋ ಮೆನಿ ಕ್ವಶನ್ಸ್ ಆರ್ ದೇರ್, ರೈಟ್? ಓಕೆ, ತುಂಬ ಅಂದರೆ ತುಂಬ ಕ್ವಶನ್ಸ್ಗಳನ್ನ ಇಟ್ಕೊಂಡು ನೀವು ನೋಡ್ತಾ ಇದ್ದೀರಾ. ಸೊ ದಟ್ ಈ ಒಂದು ರಿಲೇಷನ್ಶಿಪ್ಗೆ ಕಂಪ್ಲೀಟಾಗಿ ಹೀಲಿಂಗ್ ಬೇಕಾಗಿದೆ, ಕಂಪ್ಲೀಟಾಗಿ ಚಕ್ರ ಬ್ಯಾಲೆನ್ಸಿಂಗ್ ಬೇಕು, ಮೆಡಿಟೇಷನ್ ಮಾಡಬೇಕು. ನೀವು ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಇಲ್ಲದೇ ಈ ಒಂದು ಏನು ಟ್ವಿನ್ ಫ್ಲೇಮ್ ಜರ್ನಿ ಇದೆಯಲ್ಲ, ದಿಸ್ ಇಸ್ ನಾಟ್ ಸೋ ಈಸಿ. ಓಕೆ, ಮೆಡಿಟೇಷನ್ ಅನ್ನೋದೇ ನಿಮ್ಮಿಬ್ಬರನ್ನು ಬ್ಯಾಲೆನ್ಸ್ ಮಾಡಿ ಜೊತೆಯಲ್ಲಿರುವಂಥದ್ದು. ಓಕೆ, ಇದು ಯಾವುದೇ ಜೆಂಡರ್ ಸ್ಪೆಸಿಫಿಕ್ಕಾಗಿ ನಾನು ಮಾಡ್ತಾಯಿಲ್ಲ. ಇದು ಹುಡುಗಗೋಸ್ಕರ ಮಾಡ್ತಿಲ್ಲ, ಹುಡುಗಿಗೋಸ್ಕರ ಮಾಡ್ತಿಲ್ಲ. ಓಕೆ, ಇದು ಯಾರಿಗೆ ಬೇಕಾದರೂ ಆಗಿರ್ಬೋದು, ಯಾರಿಗೆ ಸೂಟ್ ಆಗುತ್ತೋ ಅವರು ತಗೊಳ್ಳಿ. ಓಕೆ, ಆ್ಯಂಡ್ ಈ ಒಂದು ಎನರ್ಜಿ ಬ್ಯಾಲೆನ್ಸ್ ಏನಿದೆ ಅಲ್ಲ, ನೀರನ್ನು ಕೂಡ ತುಂಬ ಕುಡಿಬೇಕಾಗತ್ತೆ. ನೀವು ಎಲ್ಲ ಒಂದು ಕಡೆ ವಾಟರ್ ಡಿಫಿಷಿಯನ್ಸಿ ಇರ್ಬೋದು, ನೀರನ್ನು ಸರಿಯಾಗಿ ಕುಡಿದೇ ಇರುವಂಥದ್ದು, ಡಿಹೈಡ್ರೇಷನ್ ಆಗ್ತಾಯಿದೆ. ನೀವು ನೀರನ್ನು ಚೆನ್ನಾಗಿ ಕುಡಿಬೇಕು. ಓಕೆ, ಎಲ್ಲ ಒಂದು ಕಡೆ ಯಾವ ಥರ ಫೀಲಿಂಗಲ್ಲಿ ಇದ್ದೀರಾ ಅಂದರೆ, ಎಲ್ಲ ಹೊಡೆದಾಕ್ಬಿಡ್ಲ, ತುಂಬ ಸಿಟ್ಟು ಬರ್ತಾ ಇದೆ ನಿಮಗೆ, ತಡ್ಕೊಳಕ್ಕಾಗ್ತಿಲ್ಲ, ತುಂಬ ಫ್ರಸ್ಟ್ರೇಟ್ ಆಗ್ತಿದ್ದೀರಾ. ನಿಮ್ಮ ಎನರ್ಜಿನ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಯಾಕೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂದರೆ, ನಿಮ್ಮ ಎನರ್ಜಿ ಬ್ಯಾಲೆನ್ಸಿಂಗಲ್ಲಿ ಇಲ್ಲ, ಬ್ಯಾಲೆನ್ಸಿಂಗ್ ತಪ್ಪೋಗಿದೆ. ಹಾಗಾಗಿ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ನಿಮ್ಮ ಯೋಚನೆಗಳನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ನಿಮ್ಮ ಹೆಲ್ತು ಮೊದಲೇ ಹಾಳಾಗ್ತಿದೆ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಎಲ್ಲ ಒಂದು ಕಡೆ ನಿಮ್ಮನ್ನು ನೀವು ನೋಡ್ಕೊಳ್ಳೋಕ್ಕಾಗ್ತಿಲ್ಲ. ನೀವು ರನ್ನರ್ ಚೇಸರ್ ಆದರೆ ಏನಾಗುತ್ತಲ್ಲ, ಅಲ್ಲಿ ಅವರು ಓಡ್ತಾ ಇರ್ತಾರೆ. ಸೊ ನೀವು ಚೇಸ್ ಮಾಡ್ತಾ ಇದ್ದೀರಾ, ಫ್ರಸ್ಟ್ರೇಟ್ ಆಗ್ತೀರಾ. ನೀವು ಎಲ್ಲಿವರೆಗೂ ಓಡ್ತಾನೆ ಇರ್ತೀರಲ್ಲ, ಅಲ್ಲಿವರೆಗೂ ಅವರು ಓಡ್ತಾನೆ ಇರ್ತಾರೆ, ವಾಪಸ್ ಬರಲ್ಲ. ಇನ್ನೂ ಜಾಸ್ತಿ ದೂರ ಆಗ್ತಾರೆ ಅವರು ನಿಮ್ಮಿಂದ, ಅವರು ನಿಮ್ಮ ಹತ್ರ ಬರಲ್ಲ. ನೀವು ಎಷ್ಟು ಓಡಿ ಬರಲ್ಲ, ನೀವು ಫ್ರಸ್ಟ್ರೇಟ್ ಆಗ್ತೀರಾ. ನೀವು ನಿಮ್ಮನ್ನು ನೀವು ಕಂಟ್ರೋಲೇ ಮಾಡ್ಕೊಳ್ಳೋಕ್ಕಾಗದೇ ಇರೋ ಲೆವೆಲ್ಗೆ ಹೋಗ್ಬಿಡ್ತೀರಾ. ಆಲ್ರೆಡಿ ಅಫ್ಕೋರ್ಸ್ ಇದ್ದೀರಾ. ಓಕೆ, ಸೊ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ, ನಿಮ್ಮ ಚಕ್ರಾಸ್ನ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ನೀವು ಬ್ಯಾಲೆನ್ಸ್ ಮಾಡ್ತಾಯಿಲ್ಲ, ಮೆಡಿಟೇಷನ್ ಮಾಡ್ತಾಯಿಲ್ಲ, ಇನ್ನರ್ ವರ್ಕ್ ಮಾಡ್ತಾಯಿಲ್ಲ. ಓಕೆ, ಮಿರರ್ ವರ್ಕ್ ಮಾಡ್ತಾಯಿಲ್ಲ, ಮಿರರ್ ವರ್ಕ್ ಮಾಡಿ. ಓಕೆ, ಇದು ಒಂದು ಸೋಲ್ ಜರ್ನಿ ಆಗಿದೆ. ಸೊ ಸೋಲ್ ಜರ್ನಿನಲ್ಲಿ ನೀವು ಇನ್ನರ್ ವರ್ಕ್ ಮಾಡಿಲ್ಲ, ನಿಮ್ಮ ಒಂದು ಮೆಡಿಟೇಷನ್ನ ನೀವು ನೀಟಾಗಿ ಮಾಡ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ, ಹೀಲಿಂಗ್ ಕೊಡ್ತಾಯಿಲ್ಲ, ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಟೈಮ್ ಕೊಡ್ತಾಯಿಲ್ಲ ಅಂತ ಅಂದಾಗ ಆಟೋಮೆಟಿಕಲಿ ರನ್ನರ್ ಚೇಸರ್ ಬಂದೇ ಬರುತ್ತೆ. ಓಕೆ, ನೆಕ್ಸ್ಟ್ ಕಾರ್ಡ್ ಬಂದು ಟ್ರಾನ್ಸ್ಫಾರ್ಮೇಷನ್. ಇಲ್ಲಿ ಹೀಲಿಂಗ್ ಬಂದಿದೆ. ಓಕೆ, ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬಂದಿದೆ. ಅಂದರೆ ನಿಮ್ಮನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಮೆಡಿಟೇಷನ್ದೇ ಇಲ್ಲಿ ಇದು ಕೂಡ ಕಾರ್ಡು. ನಿಮ್ಮನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕು, ಆ್ಯನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೋಬೇಕು, ನಿಮ್ಮ ಈಗೋನ ನೀವು ಬಿಟ್ಕೊಡ್ಬೇಕು. ನೀವು ಮನಸ್ಸಲ್ಲಿ ಏನೇನೋ ಯೋಚನೆಗಳು ಬರ್ತಾಯಿದೆ, ತಲೆಯೆಲ್ಲ ಕೆಟ್ಟುವಂಥ ಯೋಚನೆಗಳು ಬರ್ತಾಯಿದೆ, ಆ ಯೋಚನೆಗಳನ್ನೆಲ್ಲ ಬಿಟ್ಟಾಕಬೇಕು. ನೀವು ಎರಡೂ ಕಡೆಯಿಂದನೂ ಬ್ಯಾಲೆನ್ಸ್ ಆಗಬೇಕು. ಇನ್ ಆ್ಯಂಡ್ ಆ್ಯನ್ ಎನರ್ಜಿ, ಮೆಸ್ಕುಲನ್ ಆ್ಯಂಡ್ ಫೆಮಿನೈನ್ ಎನರ್ಜಿ ಎರಡೂ ಬ್ಯಾಲೆನ್ಸ್ ಆದರೆ ಮಾತ್ರ ಈ ರಿಲೇಷನ್ಶಿಪ್ಪಲ್ಲಿ ರೆಕ್ಕೆ ಬರೋಕ್ಕೆ ಸಾಧ್ಯ, ಹಾರಾಡೋಕ್ಕೆ ಸಾಧ್ಯ. ಇಲ್ಲ ಅಂತ ಅಂದರೆ ಅದು ಆರಲ್ಲ, ಕೆಳಗಡೆನೇ ಇರುತ್ತೆ. ನಿಮ್ಮನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕು, ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು. ಟ್ರಾನ್ಸ್ಫಾರ್ಮೇಷನ್ ಇನ್ ದಿ ಸೆನ್ಸ್ ವಾಟ್? ಮೆಡಿಟೇಷನ್, ಹೀಲಿಂಗ್. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ಇನ್ನು ವರ್ಕ್ ಮಾಡಿ, ಸ್ಯಾಡೋ ವರ್ಕ್ ಮಾಡಿ, ಮಿರರ್ ವರ್ಕ್ ಮಾಡಿ. ಸೊ ಈ ರನ್ನಿಂಗು ಚೇಸಿಂಗು ಬಿಟ್ಟಾಕಿ.
ಎಲ್ಲಿವರೆಗೂ ನೀವು ಬಿಡಲ್ಲ, ನೀವು ಬ್ಯಾಲೆನ್ಸ್ ಆಗಲ್ಲ, ನಿಮ್ಮನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಲ್ಲ. ಸೊ ದಟ್ ಇದು ಹೀಗೆ ನಡೀತಾ ಇರತ್ತೆ. ಓಕೆ, ಸಿ, ನಿಮ್ಮನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿಲ್ಲ ಅಂದರೆ ಇದು ಡೆತ್ ಆಗುತ್ತೆ. ಡೆತ್ ಇನ್ ದಿ ಸೆನ್ಸ್ ಈ ರಿಲೇಷನ್ಶಿಪ್ ಇಲ್ಲಿ ಬಿದ್ದೋಗುತ್ತೆ. ಓಕೆ, ಇದು ಯಾವುದೇ ಭವಿಷ್ಯ ಇರೋಲ್ಲ ಇದಕ್ಕೆ. ಯಾಕಂದರೆ ಇರೋ ಅಂಥ ಒಂದು ಸಿಚುವೇಶನ್ ಏನಿದೆಯಲ್ಲ, ಇದೊಂದು ಫೌಂಡೇಶನ್ನೇ ಸರಿ ಇಲ್ಲ. ಇದಕ್ಕಿರೋ ಫೌಂಡೇಶನ್ ಬಂದು ಎನರ್ಜಿ ವರ್ಕ್. ಓಕೆ, ಆ ಫೌಂಡೇಶನ್ ಸರಿಯಾಗಿಲ್ಲ ಅಂದರೆ ಬೀಳುತ್ತೆ. ನೀವು ಎಲ್ಲಿವರೆಗೂ ನಿಮ್ಮನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ಇದು ಸ್ಟೆಬಿಲಿಟಿ ಅನ್ನೋವಂಥ ರಿಲೇಷನ್ಶಿಪ್ ಅಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ಇದು ಥಂಡರ್ಬೋಲ್ಟ್ ಆಗಿದೆ. ಸೊ ದಟ್ ಈ ರಿಲೇಷನ್ಶಿಪ್ ಎಂಡ್ ಆಗೋ ಚಾನ್ಸಸ್ ಇದೆ. ಓಕೆ, ಆ್ಯಂಡ್ ಫ್ಲವರಿಂಗ್ ಕಾರ್ಡ್ ಬಂದಿದೆ. ಫ್ಲವರಿಂಗ್ ಇನ್ ದ ಸೆನ್ಸ್ ವಾಟ್, ನೀವು ಅನ್ಕೋತೀರ ಯಾರಾದರೂ ಇಲ್ಲಿ ಹುಡುಗ ಈ ವಿಡಿಯೋನ ನೋಡ್ತಾ ಇದ್ದರೆ ಅವ್ರ ಫೀಲಿಂಗ್ ಯಾವ ಥರ ಇರುತ್ತೆ ಗೊತ್ತಾ? ಅವಳೇ ನನ್ನ ಲೈಫ್ನ ಲಕ್ಷ್ಮಿ, ಮಹಾಲಕ್ಷ್ಮಿ ಥರ ಅವಳು. ಸಿ ಈಸ್ ವೆರಿ ಬ್ಯೂಟಿಫುಲ್, ಅಡೋರಬಲ್, ಗಾರ್ಜಿಯಸ್, ಸಿ ಈಸ್ ಲವ್ ಆಫ್ ಮೈಂಡ್. ಓಕೆ, ಅವಳೇ ನನ್ನ ಹೃದಯದ ರಾಣಿ, ಅವಳು ತುಂಬ ಚೆನ್ನಾಗಿದ್ದಾಳೆ, ಸುಂದರವಾಗಿದ್ದಾಳೆ, ಅವಳು ಮಹಾಲಕ್ಷ್ಮಿ ಥರ ಇದ್ದಾಳೆ. ತುಂಬ ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗೋ ಚಾನ್ಸಸ್ ಇದೆ. ಸೊ ಇಲ್ಲಿ ಯಾರಾದರೂ ಮೇಲ್ ಪರ್ಸನ್ ನೋಡ್ತಾ ಇದ್ದರೆ ಅವ್ರಿಗೆ ಆ ಫೀಮೇಲ್ ಟ್ರೆಡಿಷನ್ ಆಗಿ ರೆಡಿ ಆಗೋದನ್ನು ತುಂಬ ಇಷ್ಟಪಡ್ತಾರೆ. ಆರ್ಥಡಾಕ್ಸ್ ಆಗಿರೋ ಅಂಥದ್ದನ್ನು, ಏನು ಪೂಜೆ ಆ ಥರ ಎಲ್ಲ ಮಾಡುವಂಥದ್ದನ್ನು, ಭಕ್ತಿಯಿಂದ ಕೂಡಿರುವಂಥದ್ದನ್ನು, ಫ್ಯಾಮಿಲಿಯಲ್ಲಿ ಇರೋವಂಥದ್ದನ್ನು, ಫ್ಯಾಮಿಲಿ ಮೆಂಬರ್ಸ್ನ ರೆಸ್ಪೆಕ್ಟ್ ಮಾಡುವಂಥದ್ದನ್ನು ಇಷ್ಟಪಡುವಂಥ ವ್ಯಕ್ತಿ ಆಗಿರ್ತಾರೆ, ಮೇಲ್ ಪರ್ಸನ್ ಆಗಿದೆ. ಅದೇ ಫೀಮೇಲ್ ಪರ್ಸನ್ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಮ ಪರ್ಸನ್ ನಿಮ್ಮನ್ನು ಆ ಥರ ನೋಡ್ತಾರೆ. ನೀವೇ ಮಹಾಲಕ್ಷ್ಮಿ ಥರ ಇದ್ದೀರಾ, ನೀವು ತುಂಬ ಸುಂದರವಾಗಿದ್ದೀರಾ, ನೀವು ತುಂಬ ಆರ್ಥಡಾಕ್ಸ್, ತುಂಬ ಒಂದು ಸಂಸ್ಕೃತಿಯನ್ನು ಮೈಗೂಡಿಸ್ಕೊಂಡು ಬೆಳೆದಿದ್ದೀರಾ, ಒಳ್ಳೆಯ ಒಂದು ನೇಚರ್ ಇದೆ, ಚೆಂದ ರೆಡಿ ಆಗ್ತೀರಾ ಅಂತೆಲ್ಲ ಅವರು ಅನ್ಕೋತಾರೆ. ಆ್ಯಂಡ್ ಇನ್ ದ ಸೆನ್ಸ್ ನೀವು ಯಾವಾಗ ಸ್ಯಾರಿ ಹಾಕ್ಕೊಂಡು ಅಥವಾ ಟ್ರೆಡಿಷನಲ್ ಆಗಿ ರೆಡಿ ಆಗ್ತಿರಲ್ಲ ಅದನ್ನು ಅವರು ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಅದೊಳ್ಳೆ ನೇಚರ್ ಇದೆ. ಓಕೆ, ಸೈಲೆನ್ಸ್. ಆ್ಯಂಡ್ ನಿಮ್ಮ ಸೈಲೆನ್ಸ್ ಇಷ್ಟ ಆಗುವಂಥದ್ದು. ಆ್ಯಂಡ್ ಸೈಲೆನ್ಸ್ ಇನ್ ದಿ ಸೆನ್ಸ್ ಇನ್ನೊಂದು ಏನಾಗುತ್ತೆ ಅಂದರೆ ಮೂನ್ ಎನರ್ಜಿ. ಓಕೆ, ಎಮೋಷ್ನಲಿ ಲಾಸ್ ಆಗುವಂಥದ್ದು, ಎಮೋಷ್ನಲಿ ವೀಕ್ ಆಗಿರುವಂಥದ್ದು, ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗಿರುವಂಥದ್ದು, ಏನು ಮಾಡಬೇಕು ಏನು ಮಾಡಬಾರ್ದು ಏನೂ ಗೊತ್ತಾಗಲ್ಲ, ಏನು ಡಿಸೈಡ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಹೋಗ್ಬೇಕಾ ಹೋಗ್ಬಾರ್ದಾಗ ಗೊತ್ತಾಗ್ತಿಲ್ಲ, ಇರಬೇಕಾ ಇರಬಾರ್ದಾಗ ಗೊತ್ತಾಗ್ತಿಲ್ಲ, ಏನು ಮಾಡಲಿ, ನನಗೆ ತುಂಬ ಇಂಬ್ಯಾಲೆನ್ಸ್ ಆಗ್ತಿದೆ, ಎನರ್ಜಿ ಇಂಬ್ಯಾಲೆನ್ಸ್ ಆಗ್ತಿದೆ. ಅಗೇನ್ ಚಕ್ರ ಬ್ಯಾಲೆನ್ಸಿಂಗ್. ಓಕೆ, ಅದೊಂದಿದೆ. ಆ್ಯಂಡ್ ದೆನ್ ಪಾರ್ಟಿಸಿಪೇಷನ್. ಈಗ ನಿಮಗೇನೋ ಅನಿಸುತ್ತೆ ಅಂದರೆ ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ಓಕೆ, ನೀವು ನಿಮ್ಮ ಪರ್ಸನ್ಗೆ ಎಕ್ಸ್ಪ್ಲೇನ್ ಮಾಡಿ, ಅವರು ಅದನ್ನು ಕೇಳೋ ಥರ ಮಾಡಿ. ಅಕಸ್ಮಾತ್ ಅವರಿಗೆ ಆ ಪೊಸಿಷನ್, ಈಗಿರೋವಂಥ ರಿಲೇಷನ್ಶಿಪ್ನ ಪೊಸಿಷನ್ ಅವ್ರಿಗೆ ಗೊತ್ತಿಲ್ಲದೆ ಇರುವಂಥದ್ದು ಇರ್ಬೋದು, ಅಥವಾ ನೀವಿಬ್ಬರು ಟ್ವಿನ್ ಫ್ಲೇಮ್ ಎನರ್ಜಿನಲ್ಲಿದ್ದೀರಾ, ಅಥವಾ ಅದೊಂದು ಏನು ಹೇಳ್ತೀವಿ ಜರ್ನಿನಲ್ಲಿದ್ದೀರಾ ಅಂತ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ದಟ್ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅವ್ರ ಜೊತೆ ನೀವು ಪಾರ್ಟಿಸಿಪೇಟ್ ಮಾಡೋದ್ರಿಂದ, ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡೋದ್ರಿಂದ, ಹೇಳ್ಕೊಡೋದ್ರಿಂದ ಏನಿದೆ ರಿಯಾಲಿಟಿ ಏನು, ರಿಲೇಷನ್ಶಿಪ್ನ ರಿಯಾಲಿಟಿ ಏನು ಅಂತ ತಿಳಿಸಿಕೊಡೋದ್ರಿಂದ, ಅವರನ್ನು ನಿಮ್ಮ ಜೊತೆ ಸೇರಿಸ್ಕೊಳ್ಳೋದ್ರಿಂದ. ಓಕೆ, ಪಾರ್ಟಿಸಿಪೇಟ್ ಇಬ್ಬರೂ ಮಾಡಬೇಕು. ಎರಡು ಕೈ ಕೂಡಿದರೆ ಚಪ್ಪಾಳೆ ಅಂತ ಹೇಳ್ತೀವಿ ಅಲ್ವಾ, ಆ ಥರ. ಸೊ ಎರಡನ್ನೂ ಮಾಡೋದ್ರಿಂದ ನಿಮ್ಮ ಒಂದು ಏನು ಈ ಒಂದು ಟ್ವಿನ್ ಫ್ಲೇಮ್ ಜರ್ನಿ ಏನಿದೆ ಎಲ್ಲ ಒಂದು ಕಡೆ ಹ್ಯಾಪಿ ಎಂಡಿಂಗ್ ಬರೋ ಚಾನ್ಸಸ್ ಇರುತ್ತೆ. ಇನ್ನರ್ ವಾಯ್ಸ್ ಇನ್ ದಿ ಸೆನ್ಸ್ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಬೇರೆ ಯಾರೋ ಏನೋ ಹೇಳಬೇಕಾಗಿಲ್ಲ. ನಿಮಗೆ ಒಂದು ಒಳಗಡೆ ಗಟ್ ಫೀಲಿಂಗ್ ಇರೋದು ಗೊತ್ತಾ, ಆ ಗಟ್ ಫೀಲಿಂಗನ್ನು ಕೇಳಿ. ಮೆಡಿಟೇಷನ್ ಮಾಡಿ. ಮೆಡಿಟೇಷನಲ್ಲಿ ನಿಮಗೆ ಬೇಜಾನ್ ಆನ್ಸರ್ ಸಿಗುತ್ತೆ. ಓಕೆ, ನಿಮಗೆ ಏನೇ ಕ್ವಶನ್ಸ್ ಇದ್ರೂ ಅಲ್ಲಿ ಎಲ್ಲೋ ಒಂದು ಕಡೆ ಆನ್ಸರ್ ಸಿಗುತ್ತೆ.
ಏಂಜಲ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ. ನಿಮ್ಮದು ಒಂದು ಡ್ಯುವ್ಯಾಲಿಟಿ ಆಫ್ ನೇಚರ್ ಇದೆ. ಏನಂತಂದರೆ ನಿಮ್ಮ ಬ್ಯಾಲೆನ್ಸ್ ಆಗಿಲ್ಲ, ನೀವು ಇಂಬ್ಯಾಲೆನ್ಸ್ ಆಗಿದ್ದೀರಾ ನೋಡಿ. ಇದು ಕೂಡ ಇನ್ನನ್ ಯಾನ್ ಎನರ್ಜಿಯನ್ನೇ ತೋರಿಸ್ತಾ ಇದೆ. ಇದು ಇನ್ನನ್ ಯಾನ್ ಎನರ್ಜಿ ತೋರಿಸ್ತಾ ಇದೆ. ಓಕೆ, ಆ್ಯಂಡ್ ನೀವು ಬ್ಯಾಲೆನ್ಸ್ಡಾಗಿ ಇಲ್ಲ, ಬ್ಯಾಲೆನ್ಸ್ ಮಿಸ್ ಆಗಿದೆ. ಬ್ಯಾಲೆನ್ಸ್ ಆದರೆ ಎಲ್ಲ ಸರಿ ಹೋಗುತ್ತೆ. ಓಕೆ, ರನ್ನರು ಚೇಸರ್ ಆಗ್ತೀರಾ. ನೀವು ಅವರಿಂದ ಓಡ್ತೀರಾ, ಅವರು ನಿಮ್ಮಿಂದ ಓಡ್ತಾರೆ. ಎಲ್ಲೂ ಒಬ್ರಿಗೊಬ್ರು ಕನೆಕ್ಟಿವಿಟಿ ಅನ್ನೋದೇ ಇಲ್ಲ. ಯಾವಾಗ ಕನೆಕ್ಟಿವಿಟಿ, ನೀವಿಬ್ಬರು ಬ್ಯಾಲೆನ್ಸ್ ಆದಾಗ ಕನೆಕ್ಟಿವಿಟಿ. ಓಕೆ, ಸಿ ದಿಸ್ ಸಿಂಪಲ್. ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗಿದ್ದೀರಾ, ಎಮೋಷ್ನಲಿ ಕೂಡ ಬ್ಯಾಲೆನ್ಸ್ಡ್ ಆಗಿಲ್ಲ. ನಿಮ್ಮ ಮನಸ್ಸಿನ ಮಾತನ್ನು ನೀವು ಕೇಳಲ್ಲ, ಬುದ್ಧಿ ಮಾತನ್ನು ಕೇಳಲ್ಲ, ಮನಸ್ಸಿನ ಮಾತು ಕೇಳಲ್ಲ. ಆ ಥರ ಇಂಬ್ಯಾಲೆನ್ಸ್ ಆಗಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲನೂ ಏನು ಹೇಳ್ತೀವಿ, ದ್ವಂದ್ವದಲ್ಲಿದ್ದೀರಾ ನೀವು. ಎರಡೆರಡು ಥರ ಮನಸ್ಸು, ಎರಡೆರಡು ಥರ ಯೋಚನೆಗಳು, ಎರಡೆರಡು ಥರ, ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಇಲ್ಲ ಕಂಪ್ಲೀಟ್ ಪಾಸಿಟಿವ್ ಇಲ್ಲ, ಇಲ್ಲ ಕಂಪ್ಲೀಟ್ ನೆಗೆಟಿವ್ ಇಲ್ಲ, ಎರಡೂ ಇದೆ. ಯಾರಿಗೆ ಬೇಕು ಬಿಟ್ಬಿಡೋಣ ಅಂತಲೂ ಬರುತ್ತೆ, ಇಲ್ಲ ನನಗೆ ಇದು ಬೇಕು ಕಂಟಿನ್ಯೂ ಮಾಡೋಣ ಅಂತಲೂ ಬರುತ್ತೆ. ಆ ಥರ. ಆ್ಯಂಡ್ ಇನ್ ದಿ ಸೆನ್ಸ್ ನೆಕ್ಸ್ಟ್ ಬಂದು ಪೋಸ್ಟ್ಪೋನ್ಮೆಂಟ್. ನೀವು ತುಂಬ ಅಂದರೆ ತುಂಬ ಪೋಸ್ಟ್ಪೋನ್ ಮಾಡ್ತೀರಾ. ಯಾವುದನ್ನು ಮನಸ್ಸಲ್ಲಿರೋದನ್ನು, ಅಥವಾ ಏನೋ ಮಾಡಬೇಕು ಅಂದ್ಕೊಂಡಿದ್ದೀರಾ, ಏನೋ ಹೇಳಬೇಕು ಅಂದ್ಕೊಂಡಿದ್ದೀರಾ, ಏನೂ ಹೇಳ್ತಾಯಿಲ್ಲ, ಎಲ್ಲ ಮನಸ್ಸಲ್ಲೇ ಇಟ್ಕೋತಾ ಇದ್ದೀರಾ. ಅದು ಒಂದು ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ವಿಷಯಗಳು ಕರೆಕ್ಟಾಗಿ ಸರಿಯಾದ ಟೈಮಿಗೆ ಡಿಸಿಷನ್ ಆಗ್ತಾಯಿಲ್ಲ. ಎಲ್ಲ ಒಂದು ಕಡೆ ತುಂಬ ಪೋಸ್ಟ್ಪೋನ್ಮೆಂಟ್ ಕಾಡ್ತಾ ಇದೆ. ಏನೂ ಇಲ್ಲ, ಏನಂದರೆ ಏನೂ ಇಲ್ಲ. ಯಾವ ಥರ ಪೋಸ್ಟ್ಪೋನ್ಮೆಂಟ್, ಎಲ್ಲ ಒಂದು ಕಡೆ ಅನಿಸುತ್ತೆ ಏನಿದೆ ಈ ರಿಲೇಷನ್ಶಿಪ್ಪಲ್ಲಿ, ಯಾಕೆ ಹಿಂಗೆ ಒದ್ದಾಡ್ತಾ ಇದ್ದೀನಿ, ನನಗೇನು ಸಿಗುತ್ತೆ ಇದರಿಂದ, ಬರೀ ನೋವೇ ಇದೆ, ಬರೀ ದುಃಖ, ಬರೀ ಹರ್ಟಿಂಗ್. ಏನಿದೆ ಇದರಲ್ಲಿ, ನನಗೆ ಏನಕ್ಕೆ ಬೇಕಿದು, ಏನು ಸಿಗ್ತಾಯಿದೆ ನನಗೆ ಈ ರಿಲೇಷನ್ಶಿಪ್ಪಲ್ಲಿ, ಏನೂ ಸಿಗ್ತಾಯಿಲ್ಲ. ನಥಿಂಗ್ನೆಸ್, ಏನಂದರೆ ಏನಿಲ್ಲ. ಪೋಸ್ಟ್ಪೋನ್ಮೆಂಟಾಗಿ ಮಾಡ್ತಾಯಿದ್ದೀರಾ. ಅಂದರೆ ಯಾವುದೇ ವಿಷಯನೂ ಕ್ಲಾರಿಫಿಕೇಷನಿಗೆ ಬರ್ತಾಯಿಲ್ಲ, ಪೋಸ್ಟ್ಪೋನ್ ಆಗ್ತಾಯಿದೆ. ಸಿಚುವೇಷನಲ್ಲಿ, ರಿಲೇಷನ್ಶಿಪ್ಪಲ್ಲಿ ಯಾವುದೇ ಡಿಸಿಷನ್ಸ್ ಆಗ್ತಾಯಿಲ್ಲ, ಎಲ್ಲನೂ ಪೋಸ್ಟ್ಪೋನ್ ಆಗ್ತಾಯಿದೆ. ಈವನ್ ನಿಮ್ಮ ಫೀಲಿಂಗ್ಸ್ ಹೇಳ್ಕೋಬೇಕು ಅಂದ್ರೂ, ಅಥವಾ ಏನೋ ಒಂದು ಮಾತಾಡಬೇಕು ಅಂದ್ರೂ ಅದು ಕೂಡ ಮಾತಾಡ್ತಿಲ್ಲ, ಎಲ್ಲ ಪೋಸ್ಟ್ಪೋನ್ ಮಾಡ್ತಿದ್ದೀರ. ಅನಿಸುತ್ತೆ ಮನಸ್ಸಲ್ಲಿ ತುಂಬ ಸ್ಟ್ರಾಂಗಾಗಿ ಅನಿಸುತ್ತೆ, ನನಗಿದು ಬೇಡ, ನನಗೇನು ಸಿಗ್ತಿದೆ ಇದರಿಂದ ನಾನು ಹೇಳ್ಬಿಡ್ತೀನಿ, ಬೇಡ ನನಗಿದು. ಆದರೂ ಹೇಳಲ್ಲ, ನನಗಿದು ತುಂಬ ಬೇಕು, ಅದೂ ಹೇಳಲ್ಲ. ಏನೇ ಒಂದು ಮನಸ್ಸಲ್ಲಿ ಫೀಲಿಂಗ್ ಬಂದರೂ ಸಹಿತ ಅದನ್ನು ಹೇಳ್ಕೊಳ್ಳೋದಿಲ್ಲ, ಪೋಸ್ಟ್ಪೋನ್ ಮಾಡ್ತಿದ್ದೀರಾ. ಕಾನ್ಷಿಯಸ್ನೆಸ್, ಕಾನ್ಷಿಯಸ್ನೆಸ್ ನೋಡಿ, ಇಲ್ಲಿ ಕೂಡ ಮೆಡಿಟೇಷನ್ದೇ ಕಾರ್ಡ್. ಸೊ ಈ ಒಂದು ರಿಲೇಷನ್ಶಿಪ್ ಕರೆಕ್ಟಾಗಿರಬೇಕು, ಕರೆಕ್ಟಾಗಿ ನಡಿಬೇಕು, ಎಲ್ಲ ಆಗಬೇಕು ಅಂದರೆ ನಿಮಗೆ ಕಾನ್ಷಿಯಸ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಮೆಡಿಟೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಇನ್ನರಿಗೆ ಕಾನ್ಷಿಯಸ್ ಬರಲಿಲ್ಲ ಅಂತ ಅಂದರೆ, ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಲಿಲ್ಲ ಅಂದರೆ, ಈ ಲೈಫಲ್ಲಿ ಇರೋವಂಥ ಅಬಂಡೆನ್ಸ್, ಈ ರಿಲೇಷನ್ಶಿಪ್ಪಲ್ಲಿ ಇರೋವಂಥ ಅಬಂಡೆನ್ಸ್ ಇರಲ್ಲ. ಅಫ್ಕೋರ್ಸ್ ಇದರಲ್ಲಿ ಅಬಂಡೆನ್ಸ್ ಇದೆ, ಎಲ್ಲ ಕರೆಕ್ಟಾಗಿದ್ದಾಗ. ಯಾವಾಗ ನೀವು ಕಾನ್ಷಿಯಸ್ಲಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಏನು ಬೇಕು ಏನು ಬೇಡ ಅಂತ ಡಿಸೈಡ್ ಮಾಡಿ, ಈ ಪೋಸ್ಟ್ಪೋನ್ಮೆಂಟು ಏನಿಲ್ಲ ಅಂತೆಲ್ಲ ಇದು ಮಾಡ್ತಿದ್ರೆ, ಅದೆಲ್ಲ ಡಿಸೈಡ್ ಮಾಡಿ ನೀವು ಬಂದ್ರಿ ಅಂದರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಬಂಡೆನ್ಸ್ ಇದೆ. ಎಲ್ಲ ರೀತಿಯೂ ಇರುತ್ತೆ, ಎಲ್ಲ ಖುಷಿ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಅಷ್ಟು ಈಸಿ ಅಲ್ಲ, ಅಷ್ಟು ಈಸಿಯಾಗಿ ನೀವು ಬರೋದೂ ಇಲ್ಲ. ಯಾಕಂದರೆ ಇದೊಂದು ಟ್ವಿನ್ ಫ್ಲೇಮ್ ಜರ್ನಿ. ಅಫ್ಕೋರ್ಸ್ ಇದು ಟ್ವಿನ್ ಫ್ಲೇಮ್ ಜರ್ನಿ, ಹಾಗಾಗಿ ನೀವು ಬರೋದಿಲ್ಲ. ಕಾನ್ಷಿಯಸ್ನೆಸ್ಸಿಗೆ ಬರಬೇಕು, ನೀವು ಬಂದಾಗಷ್ಟೇ ಇವೆಲ್ಲ ನಡೆಯೋದು, ಇಲ್ಲಾಂದರೆ ನಡೆಯಲ್ಲ. ಪಾರ್ಟಿಸಿಪೇಟ್ ಮಾಡಬೇಕು. ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತ ಅಂದರೆ ಯು ವಿಲ್ ಫೇಸ್ ಥಂಡರ್ಬೋಲ್ಟ್. ಓಕೆ, ಹೇಳೋದು ಅರ್ಥ ಆಗ್ತಿದೆಯಲ್ಲ?
ಈ ಒಂದು ರಿಲೇಷನ್ಶಿಪ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆಯೋ ಏನಿಲ್ವೋ ನನಗಂತೂ ಗೊತ್ತಿಲ್ಲ. ನನಗೆ ಕಾರ್ಡ್ಸ್ ಯೂನಿವರ್ಸ್ ಕಡೆಯಿಂದ ಬಂದಿರುವಂಥದ್ದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಆ್ಯಂಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಮ್ಯಾಚ್ ಆಗುತ್ತೋ ಅದನ್ನು ಮಾತ್ರ ನೀವು ತಗೊಳ್ಳಿ. ಮ್ಯಾಚ್ ಆಗದಿರುವಂಥದ್ದನ್ನು ದಯವಿಟ್ಟು ಫಿಟ್ ಇನ್ ಮಾಡ್ಕೋಬೇಡಿ ಪ್ಲೀಸ್. ಮತ್ತೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೋಸ್ಕರ ಏಂಜಲ್ಸ್ ಯಾವ ಥರ ಒಂದು ಗೈಡೆನ್ಸನ್ನು ಕೊಡ್ತಾರೆ ಅಂತ ನೋಡೋಣ, ಆಯಿತಾ? ಏಂಜಲ್ಸ್ ಗೈಡೆನ್ಸ್ ಯಾವ ಥರ ಇದೆ ಅಂತ ನೋಡೋಣ. ಈ ಒಂದು ರಿಲೇಷನ್ಶಿಪ್ಗೆ ಏಂಜಲ್ಸ್ ಕಡೆಯಿಂದ ಸಿಗ್ತಾ ಇರೋವಂಥ ಗೈಡೆನ್ಸ್ ಏನು? ಪ್ಲೀಸ್ ಏಂಜಲ್ಸ್ ಈ ಒಂದು ರಿಕವರಿ. ಬಾಟಮ್ ಆಫ್ ದ ಡೆಕ್ ಎನರ್ಜಿ ಬಂದು ಕಾಂಪ್ರಮೈಸ್. ಅಂದರೆ ನಿಮಗೆ ಈ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತ ಅಂದರೆ ನೀವು ಒಂದಷ್ಟು ವಿಷಯಗಳಿಗೆ ಕಾಂಪ್ರಮೈಸ್ ಆಗಬೇಕಾಗುತ್ತೆ, ಅವರು ಕೂಡ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಕಾಂಪ್ರಮೈಸ್ ಆಗಿಲ್ಲ ಅಂತ ಅಂದರೆ ಈ ರಿಲೇಷನ್ಶಿಪ್ ಉಳಿಯೋದಕ್ಕೆ ಕಷ್ಟ. ರಿಕವರಿ ಆಗಬೇಕು. ಓಕೆ, ನಿಮ್ಮ ಒಂದು ಹೀಲ್ನ ನೀವು ಮಾಡ್ಕೋಬೇಕು. ಏನೋ ಒಂದು ಟ್ರಾಮಾ ಆಗಿದೆ, ಏನೋ ಒಂದು ನಿಮ್ಮ ಒಂದು ಕರ್ಮಾಸ್ ಇದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕು, ನಿಮ್ಮನ್ನು ನೀವು ರಿಕವರ್ ಮಾಡ್ಕೋಬೇಕು. ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಮೆಡಿಟೇಷನ್ ಮಾಡಿ ಅಂತ ಕೂಡ ಏಂಜಲ್ಸ್ ಹೇಳ್ತಾ ಇದ್ದಾರೆ. ರಿಕವರ್ ಆಗಿ, ಈಗ ನಡೆದಿರೋ ಒಂದು ಇನ್ಸಿಡೆಂಟ್ ಏನಿದೆ ಆ ಇನ್ಸಿಡೆಂಟಿಂದ ಹೊರಗೆ ಬಂದು ರಿಕವರ್ ಆಗಿ ಅಂತ ಹೇಳಿಬಿಟ್ಟು ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಚೂಸ್ ಅ ನ್ಯೂ ಡೈರೆಕ್ಷನ್. ಈಗ ಇಷ್ಟು ದಿನ ನೀವು ನೋಡ್ತಾ ಇರುವಂತಹ ಒಂದು ಡೈರೆಕ್ಷನ್ ಏನಿದೆ ಆ ಡೈರೆಕ್ಷನ್ನ ಬಿಟ್ಟು ಬೇರೆ ವೇನಲ್ಲಿ ಥಿಂಕ್ ಮಾಡಿ. ಇನ್ನೊಂದು ದಾರಿ ಇರುತ್ತೆ. ದಿಸ್ ಇಸ್ ನಾಟ್ ಅ ಫೈನಲ್, ದಿಸ್ ಇಸ್ ನಾಟ್ ದ ಫೈನಲ್ ಡೆಸ್ಟಿನೇಷನ್ ಅಲ್ಲ ಇದು. ನಿಮ್ಮ ಒಂದು ಫೈನಲ್ ಡೆಸ್ಟಿನಿ ಅಲ್ಲ ಇದು, ಡಿಸ್ಟೈನ್ಡ್ ಅಲ್ಲ. ನೀವು ಬೇಕಂದರೆ ನೀವು ಕ್ವಿಟ್ ಮಾಡ್ಬೋದು, ಚೂಸ್ ಅ ನ್ಯೂ ಡೈರೆಕ್ಷನ್. ಅಥವಾ ನೀವು ಏನು ಟ್ರೈ ಮಾಡ್ತಿದ್ದೀರಲ್ಲ ಅದಕ್ಕೆ ಒಂದು ಹೊಸ ದಾರಿಯನ್ನು ಹುಡುಕಿ. ಹೋಗಿರೋ ದಾರಿಲ್ಲ ಹೋಗ್ಬೇಕಂತಿಲ್ಲ. ಈಗ ನೀವು ಆ್ಯಕ್ಚುಲಿ ನೀವೇನು ದಾರಿ ಹೋಗ್ತಾ ಇದ್ದೀರಲ್ವಾ ಅದು ಸರಿ ಇಲ್ಲ. ಇಲ್ಲಿ ಕಾರ್ಡಲ್ಲಿ ಬಂದಿದೆ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಈಗ ನೀವು ಹೋಗ್ತಾ ಇರೋ ದಾರಿ ಸರಿ ಇಲ್ಲ, ಸೊ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ಬಂದಿದೆ. ಆ್ಯಂಡ್ ಇಲ್ಲಿ ಏಂಜಲ್ ಕಾರ್ಡ್ ಬಂದಿದೆ, ಏನಂತ ಬಂದಿದೆ, ಚೂಸ್ ಅ ನ್ಯೂ ಡೈರೆಕ್ಷನ್. ಸಿ ಎಷ್ಟು ಮ್ಯಾಚ್ ಆಗ್ತದೆ ಅಲ್ವಾ ಒಂದಕ್ಕೊಂದು. ನೀವು ಹೋಗ್ತಾ ಇರೋ ದಾರಿನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇಷ್ಟು ದಿನ ಏನು ಯೋಚನೆ ಮಾಡ್ತಾಯಿದ್ರು, ಯಾವ ದಾರಿಯಲ್ಲಿ ಹೋಗ್ತಾಯಿದ್ರು ಅದನ್ನು ಬಿಟ್ಟು ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋದಕ್ಕೆ, ನಿಮ್ಮನ್ನು ಒಂದು ವೇ ಆಫ್ ಥಿಂಕಿಂಗ್ ಏನು ಮಾಡ್ತಾಯಿದ್ರು ಅದನ್ನು ಬಿಟ್ಟು ಬೇರೆ ಒಂದು ದಾರಿನೂ ಇರಬಹುದು ಹೋಗೋದಕ್ಕೆ. ಈಗ ಒಂದೇ ಕಡೆ ಹೋಗಬೇಕಂದ್ರೆ ಬೈಪಾಸ್ ರೋಡ್ ಕೂಡ ಇರುತ್ತೆ, ಮಾಮೂಲಿ ನಾರ್ಮಲ್ಲೂ ಕೂಡ ಇರುತ್ತೆ. ಓಕೆ, ನೀವು ಹೋಗ್ತಾ ಇರೋ ರೋಡು ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೂಸ್ ಅ ನ್ಯೂ ಡೈರೆಕ್ಷನ್. ಕಮ್ಯುನಿಕೇಟ್ ಕ್ಲಿಯರ್ಲಿ. ಓಕೆ, ನೋಡಿ ಸೈಲೆನ್ಸ್ ಇದೆ. ಓಕೆ, ದಿಸ್ ಇಸ್ ಸೈಲೆನ್ಸ್. ಏನೋ ಹೇಳ್ಕೊತಾ ಇಲ್ಲ, ಎಲ್ಲೋ ಒಂದು ಕಡೆ ಸುಮ್ಮನೆ ನಿರ್ಲಿಪ್ತರಾಗ್ಬಿಟ್ಟಿದ್ದೀರಾ, ಏನೂ ಮಾತಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಎಲ್ಲನೂ ನಿಮ್ಮಿಷ್ಟ ಬಂದಂಗೆ ನೀವೇ ಇಮ್ಯಾಜಿನೇಷನ್ ಮಾಡ್ಕೊತಿದ್ರೆ. ಎಲ್ಲೋ ಒಂದು ಕಡೆ ಫ್ಲವರಿಂಗ್ ಕಾರ್ಡ್ ಬಂದಿದೆ, ನಿಮಗೆ ಅವ್ರ ಬಗ್ಗೆ ಇರೋ ಫೀಲಿಂಗ್ಸ್ ಎಲ್ಲ ಏನೇನೋ ಇದೆ, ಏನೇನೋ ಹೇಳ್ಕೊಬೇಕಂತಿದೆ ಈ ರಿಲೇಷನ್ಶಿಪ್ಪಲ್ಲಿ. ಬಟ್ ಸ್ಟಿಲ್ ಸೈಲೆಂಟ್ ಆಗಿದ್ದೀರಾ, ಏನೂ ಹೇಳ್ಕೊತಾ ಇಲ್ಲ, ಎಕ್ಸ್ಪ್ಲನೇಷನ್ ಇಲ್ಲ, ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ನಿಮ್ಮನ್ನು ನೀವು ಏನು ಅಂತ ತೋರಿಸ್ಕೊತಾ ಇಲ್ಲ. ಕಮ್ಯುನಿಕೇಟ್ ಮಾಡಿ ಕ್ಲಿಯರಾಗಿ, ನಿಮ್ಗೆ ಏನಿದೆ ಅಂತ ಹೇಳ್ಕೊಳ್ಳಿ. ಸಿ, ಇದೆಲ್ಲ ಟ್ವಿನ್ ಫ್ಲೇಮ್ ಕಾರ್ಡ್ಸ್.
ಹೇಗೆ ಹೇಗೆ ಹೇಳಿದ್ರಿ ಅಂತನಾ? ಸಿ, ದಿಸ್ ಇಸ್ ಆಲ್ಸೋ ಓಕೆ ಇದೆ. ಇಲ್ಲಿ 2 ಬ್ಯಾಲೆನ್ಸ್ಡ್ ಆಗಿದೆ, ಅಲ್ಲಿ ನೋಡಿ. ಓಕೆ, ಕಮ್ಯುನಿಕೇಟ್ ಮಾಡಿ, ನಿಮ್ಮನ್ನು ನೀವು ಏನಿದೆ ಏನಿಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಿ. ರಿಮೈನ್ ಪಾಸಿಟಿವ್, ಇನ್ನರ್ ವಾಯ್ಸ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಗೆ ಏನೇನೋ ನೆಗೆಟಿವ್ ಥಾಟ್ಸ್ ಬರ್ತಾ ಇರ್ಬೋದು, ಏನೇನೋ ಯೋಚನೆ ಮಾಡ್ತಾ ಇರ್ಬೋದು. ನಾನು ಹೇಳೋದೇ ಬೇಡ, ಏನು ಬೇಡ, ನನಗೇನು ಇದು ಬೇಕಾ ಬೇಡ ಬಿಟ್ಟಾಕಪ್ಪ, ನನಗೆ ಸಾಕಾಗೋಗ್ತಿದೆ ಅಂತೆಲ್ಲ ಹೇಳ್ತಾ ಇದ್ದೀನಿ. ರಿಮೈನ್ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿರಿ. ಏನಾಗುತ್ತೆ, ಏನಾಗಲ್ಲ. ನೆಗೆಟಿವ್, ಓನ್ಲಿ ನೆಗೆಟಿವ್ ಥಾಟ್ಸೇ ಬರ್ತಾ ಇದೆ, ನೆಗೆಟಿವ್ ಥಿಂಕಿಂಗ್ಸೇ ಬರ್ತಾ ಇದೆ. ನೋ, ದಿಸ್ ಇಸ್ ನಾಟ್ ರೈಟ್. ಓಕೆ, ಪಾಸಿಟಿವ್ ಆಗಿರಿ ಅಂತ ಹೇಳಿ ಏಂಜಲ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹೆಸ್ ಸಿ, ಪೋಸ್ಟ್ಪೋನ್ಮೆಂಟ್ ಮಾಡ್ತಾ ಇದ್ದೀರಾ, ನಥಿಂಗ್ನೆಸ್. ಇದರಿಂದ ನನಗೆ ಏನು ಸಿಗ್ತಾಯಿದೆ, ಏನಕ್ಕೆ ಬೇಕಪ್ಪ, ನಾನು ಇದೆಲ್ಲನೂ ಏನು ಮಾಡ್ತಾಯಿದ್ದೀನಿ ಅಂದರೆ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂದರೆ ಅಫ್ಕೋರ್ಸ್ ಏಂಜಲ್ಸ್ ಕೂಡ ಹೇಳ್ತಾ ಇದ್ದಾರೆ ಎಸ್, ಸಿಗ್ತಾಯಿಲ್ಲ, ಏನೂ ಸಿಗ್ತಾಯಿಲ್ಲ. ಹೌದು, ಎಸ್, ಸಿಗಬೇಕಾ? ಕಾಂಪ್ರಮೈಸ್ ಆಗಿ. ಕಾಂಪ್ರಮೈಸ್ ಆದರೆ ಏನೋ ಅಂತ ಆಗುತ್ತೆ. ಸೊ ಏಂಜಲ್ಸ್ ನಿಮಗೆ ಗೈಡ್ ಮಾಡ್ತಾ ಇರುವಂಥದ್ದು ಇಷ್ಟು. ಓಕೆ, ರಿಕವರಿಯಾಗಿ, ಚೂಸ್ ಎ ನ್ಯೂ ಡೈರೆಕ್ಷನ್, ಕಮ್ಯುನಿಕೇಟ್ ಕ್ಲಿಯರ್ಲಿ, ರಿಮೈನ್ ಪಾಸಿಟಿವ್. ಎಸ್, ನೀವೇನಾದರೂ ಏಂಜಲ್ಸ್ಗೆ ಕ್ವಶನ್ ಮಾಡ್ತಾಯಿದ್ದೀರಾ, ಅಥವಾ ನಾನು ಈ ರಿಲೇಷನ್ಶಿಪ್ಪಲ್ಲಿ ಇರಲ್ಲ, ಎಸ್, ನಾನು ಇದನ್ನು ಕ್ವಿಟ್ ಮಾಡಲ ಅಂತ ಕೆಲವೊಬ್ಬರು ಕೇಳ್ತಾ ಇರ್ಬೋದು. ಎಸ್, ಅಂದರೆ ವಾಟ್ ಐ ಮೀನ್ ಟು ಸೇ, ನಿಮಗೆ ಈ ರಿಲೇಷನ್ಶಿಪ್ನ ಒರಿಜಿನಾಲಿಟಿ ಗೊತ್ತಿರತ್ತೆ. ಓಕೆ, ಎಲ್ಲ ಒಂದು ಕಡೆ ತುಂಬ ಆಳವಾಗಿ ತಿಳ್ಕೊಂಡಿರಬೇಕಾದ್ರೆ ನಿಮಗೆ ನೀವೇ ಡಿಸಿಷನ್ ತೊಗೊಂಡು ನಾನು ಇವರನ್ನು ಬಿಡಲಾ ಅಂತ ಹೇಳಿ ಏಂಜಲ್ಸಲ್ಲಿ ಕೇಳ್ತಾರೆ. ಎಸ್, ನಿಮ್ಗೆ ಅವ್ರನ್ನ ಬಿಡಬೇಕಂತಿದೆಯಾ, ಬಿಡಿ. ನಿಮಗೆ ಅವರನ್ನು ಬಿಡಬಾರ್ದು ಅಂತಿದೆ, ನಾನು ಬಿಡಲ್ಲ ಅಂತ ನಿಮ್ಗೆ ಅನಿಸ್ತಿದೆಯಾ, ಎಸ್, ಬಿಡಬೇಡಿ. ಬಿಕಾಸ್ ಯು ಆರ್, ಏನು ಹೇಳ್ತೀವಿ, ನಿಮ್ಮ ಒಂದು ಕಾನ್ಷಿಯಸ್ ಮೈಂಡ್, ಕಾನ್ಷಿಯಸ್ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಅದನ್ನು ಕೇಳಿ. ಓಕೆ, ಏಂಜಲ್ಸ್ ಆನ್ಸರ್ ಎಸ್. ನಿಮ್ಮ ಯಾವುದೋ ಒಂದು ಕ್ವಶನ್ ಇರುತ್ತೆ, ಇಲ್ಲಿ ಯಾರ್ಯಾರೋ ಯಾವ್ಯಾವುದೋ ಕ್ವಶನ್ ಇಟ್ಕೊಂಡಿರ್ತೀರ, ಗೊತ್ತಿಲ್ಲ ಅಲ್ಲ. ಸೊ ನೀವೇನಾದರೂ ತಲೆನಲ್ಲಿ ಇಟ್ಕೊಂಡು ಅದಕ್ಕೆ ಉತ್ತರನ ನೀವು ಏಂಜಲ್ಸಿಂದ ನೀವು ನಿರೀಕ್ಷೆ ಮಾಡ್ತಾರೆ, ಏಂಜಲ್ಸ್ ಕೊಡ್ತಾ ಇರೋವಂಥ ಗೈಡೆನ್ಸ್ ಬಂದು ಎಸ್ ಅಂತ. ಓಕೆ ಫ್ರೆಂಡ್ಸ್, ಈ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಮತ್ತಷ್ಟು ರೀಡಿಂಗ್ ನಿಮಗೆ ಟ್ವಿನ್ ಫ್ಲೇಮ್ ಬಗ್ಗೆ, ಸೋಲ್ಮೇಟ್ ಬಗ್ಗೆ ಆ್ಯಂಡ್ ನಾರ್ಮಲ್ ರಿಲೇಷನ್ಶಿಪ್ ಬಗ್ಗೆ ಏನಾದರೂ ನಿಮಗೆ ರೀಡಿಂಗ್ಸ್ ಬೇಕಾ ಅಂತ ಹೇಳಿದರೆ ಪ್ಲೀಸ್ ನನಗೆ ಲೆಟ್ ಮೀ ನೋ. ಓಕೆ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನೀವು ಜಾಸ್ತಿ ಲೈಕ್ ಮಾಡಿದಷ್ಟು ನನಗೆ ಆ್ಯಂಡ್ ಕಮೆಂಟ್ ಮಾಡಿದಾಗಲೂ ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಗ್ರೋತ್ ಮಾಡ್ತಾ ಇರೋದಕ್ಕೆ ಎಲ್ಲರಿಗೂ ನಾನು ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ಯು. ನಿಮ್ಗೇನಾದರೂ ರೆಮಿಡೀಸ್ ಬೇಕಾಗಿದೆ, ಈವನ್ ಪರ್ಸ್ನಲ್ ರೀಡಿಂಗ್ಸ್ ಬೇಕಾಗಿದೆ, ಪೇಯ್ಡ್ ರೀಡಿಂಗ್ಸ್ ಆಗಿರುತ್ತೆ, ದಯವಿಟ್ಟು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ. ಯಾವಾಗ ನನಗೆ ಫ್ರೀ ಇರುತ್ತೋ ತಕ್ಷಣ ನಾನು ರೀಡಿಂಗ್ನ ತೊಗೊಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆ ಯಾವ ಥರ ರೀಡಿಂಗ್ ಬೇಕು, ಮೋಕ್ಷಪಟ್ ರೀಡಿಂಗ್ ಇದೆ, ಡೈಸ್ ರೀಡಿಂಗ್ ಇದೆ, ಆ್ಯಂಡ್ ಓಶೋದಲ್ಲೂ ರೀಡಿಂಗ್ ಇದೆ, ರೆಡರ್ ವೆಟ್ಟಲ್ಲಿದೆ. ನಿಮಗೆ ಯಾವ ಥರ ರೀಡಿಂಗ್ ಬೇಕು ಅಂತ ಅಂದರೆ ನಾವು ಆ ಥರ ರೀಡಿಂಗನ್ನು ಕೊಡ್ತಾಯಿದ್ದೀವಿ. ಓಕೆ, ಥ್ಯಾಂಕ್ ಯು. ಲವ್ ಯು ಆಲ್. ಎಲ್ಲರೂ ಖುಷಿಯಾಗಿ, ಹ್ಯಾಪಿಯಾಗಿ, ಖುಷಿಯಾಗಿರಿ, ಆಯಿತಾ? ಥ್ಯಾಂಕ್ ಯು, ಲವ್ ಯು. ಮತ್ತೆ ಸಿಗೋಣ.